Hello friends, welcome back to my channel. Today in this video, we are going to practice English quiz, MCQ questions of English. Know your English level. Improve your English through practice. Let's start. Dash, am a student. Option A, I. Option B, he. Option C, she. And option D is they. What's come here? I ಜೊತೆ ನಾವು ಆಮ್ ಬಳಸ್ತೀವಿ, ಅದಕ್ಕೆ ನಮ್ದು ಆನ್ಸರ್ ಆಗಿರುತ್ತೆ ಎ. ನೆಕ್ಸ್ಟ್, ಶಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ. ಆಪ್ಷನ್ ಎ ಗೋ, ಆಪ್ಷನ್ ಬಿ ಗೋಸ್, ಆಪ್ಷನ್ ಸಿ ಗೋಯಿಂಗ್, ಆಪ್ಷನ್ ಡಿ ಈಸ್ ಗಾನ್. ಇಲ್ಲಿ ನಮ್ಮ ಆನ್ಸರ್ ಇದೆ ಗೋಸ್, ಆಪ್ಷನ್ ಬಿ. ಗೋಸ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಈ ಸೆಂಟೆನ್ಸ್ ನಮ್ಮದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ, ಅದಕ್ಕೋಸ್ಕರ ಥರ್ಡ್ ಪರ್ಸನ್ ಸಿಂಗುಲರ್ ಜೊತೆ ನಾವು ವರ್ಬಿಗೆ ಎಸ್ ಆ್ಯಡ್ ಮಾಡ್ತೀವಿ. ವರ್ಬ್ ಒನ್ನಿಗೆ ನಾವು ಎಸ್ ಆರ್ ಇ ಎಸ್ ಅನ್ನು ಆ್ಯಡ್ ಮಾಡಿಬಿಟ್ಟು ಮಾತಾಡ್ತೀವಿ, ಅದಕ್ಕೋಸ್ಕರ ನಮ್ಮದು ಆನ್ಸರ್ ಇದೆ ಬಿ. ನೆಕ್ಸ್ಟ್, ವಾಟ್ ಡ್ಯಾಶ್ ಯುವರ್ ನೇಮ್. ಆಪ್ಷನ್ ಎ ಎಮ್, ಆಪ್ಷನ್ ಬಿ ಆರ್, ಆಪ್ಷನ್ ಸಿ ಈಸ್, ಆಪ್ಷನ್ ಡಿ ಬಿ. ಇಲ್ಲಿ ನಮ್ಮದು ಆನ್ಸರ್ ಇದೆ ಸಿ ಈಸ್. ವಾಟ್ ಈಸ್ ಯುವರ್ ನೇಮ್. ದೇ ಡ್ಯಾಶ್ ಫುಟ್ಬಾಲ್ ಇನ್ ದ ಈವ್ನಿಂಗ್. ಆಪ್ಷನ್ ಎ ಪ್ಲೇಸ್, ಆಪ್ಷನ್ ಬಿ ಪ್ಲೇಯಿಂಗ್, ಆಪ್ಷನ್ ಸಿ ಪ್ಲೇ, ಆಪ್ಷನ್ ಡಿ ಪ್ಲೇಡ್. ಇಲ್ಲಿ ನಮ್ಮದು ಆನ್ಸರ್ ಇದೆ ಪ್ಲೇ. They play football in the evening. We dash happy today. Option A is, option B are, option C am, option D B. ನಮ್ಮ ಆನ್ಸರ್ ಇದೆ ಆರ್. We are happy today. Next question, this is dash apple. Option A, option B an, option C the, option D no article. ಇಲ್ಲಿ ಏನೇನಿದೆ ನೋಡಿ, ಅದು ಓವೆಲ್ನಿಂದ ನಮ್ಮದು ವರ್ಡ್ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ ನಾವು ಅದರ ಹಿಂದೆ ಆ್ಯನ್ ಯೂಸ್ ಮಾಡಬೇಕು, ಅದಕ್ಕೆ ನಮ್ಮ ಆನ್ಸರ್ ಆಗಿರುತ್ತೆ ಇಲ್ಲಿ ಆ್ಯನ್. He dash a car. Option A have, option B has, option C having, option D had. ನಮ್ಮದು ಆನ್ಸರ್ ಇದೆ ಇಲ್ಲಿ ಹ್ಯಾಸ್. ಹಿ ಹ್ಯಾಸ್ ಅ ಕಾರ್. ಥರ್ಡ್ ಪರ್ಸನ್ ಸಿಂಗುಲರಿಗೆ ನಾವು ಹ್ಯಾಸ್ ಬಳಸ್ತೀವಿ. ಹಿ, ಶಿ, ಇಟ್ ಆರ್ ಸಿಂಗುಲರ್ ನೇಮ್ಸಿಗೆ ನಾವು ಹ್ಯಾಸ್ ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ. ಓಕೆ, ಅವನ ಹತ್ತಿರ ಕಾರು ಇದೆ, ಅವನ ಹತ್ತಿರ ಲ್ಯಾಪ್ಟಾಪ್ ಇದೆ, ಅವಳ ಹತ್ತಿರ ಪೆನ್ಸಿಲ್ ಇದೆ ಅಂತ ಹೇಳಲಿಕ್ಕೆ ಹ್ಯಾಸ್ ಅನ್ನು ಬಳಸಿ ನಾವು ಮಾತಾಡಬೇಕು. ಹಿ ಹ್ಯಾಸ್ ಅ ಕಾರ್. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಡು ಯು ಲೈಕ್ ಟೀ. ಆಪ್ಷನ್ ಎ ಡೂ, ಆಪ್ಷನ್ ಬಿ ಡಸ್, ಆಪ್ಷನ್ ಸಿ ಡಿಡ್, ಆಪ್ಷನ್ ಡಿ ಈಸ್. ಇಲ್ಲಿ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಡೂ. ಡು ಯು like tea. My mother dash cooking now. Option A is, option B are, option C am, option D B. ಇಲ್ಲಿ ಆನ್ಸರ್ ಇದೆ ಎ ಈಸ್. ಮೈ ಮದರ್ ಈಸ್ ಕುಕಿಂಗ್ ನೌ, ಬಿಕಾಸ್ ಇದು ಸೆಂಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿದೆ, ರೈಟ್? ಅದಕ್ಕೋಸ್ಕರ ನಾವು ಈಸ್ ಕುಕಿಂಗ್. ವರ್ಬ್ ಫೋರ್ ಬಂದಿದೆ, ಕುಕ್, ಕುಕ್ಡ್, ಕುಕ್ಡ್, ಕುಕಿಂಗ್. ಬಿಫೋರ್ ಏನಿದೆ ಕುಕಿಂಗ್ ಇದೆ, ಐ ಎನ್ ಜಿ ಫಾರ್ಮ್, ಅದರ ಬಿಹೈಂಡ್ ನಾವು ಈಸ್ ಬಳಸಬೇಕು. ನೆಕ್ಸ್ಟ್ ಕ್ವಶನ್, ಐ ಡ್ಯಾಶ್ ಟಿ ವಿ ಎಸ್ಟರ್ಡೇ. ಆಪ್ಷನ್ ಎ ವಾಚ್, ಆಪ್ಷನ್ ಬಿ ವಾಚಸ್, ಆಪ್ಷನ್ ಸಿ ವಾಚ್ಡ್, ಆಪ್ಷನ್ ಡಿ ವಾಚಿಂಗ್. ಇಲ್ಲಿ ಆನ್ಸರ್ ಇದೆ ಆಪ್ಷನ್ ಸಿ ವಾಚ್ಡ್. I watched TV yesterday. Simple past tense sentence. Next one, the cat is dash
the table. Option A, on. Option B, in. Option C, at. Option D, from. ಇಲ್ಲಿ ಆನ್ಸರ್ ಆಗಿರುತ್ತೆ ಎ, ಆನ್. ದ ಕ್ಯಾಟ್ ಈಸ್ ಆನ್ ದ ಟೇಬಲ್. ಬೆಕ್ಕು ಮೇಜಿನ ಮೇಲೆ ಇದೆ ಅಂತ ಹೇಳಿಕೆ. ನೆಕ್ಸ್ಟ್, ವಿ ಡ್ಯಾಶ್ ಟು ದ ಮಾರ್ಕೆಟ್ ಟುಮಾರೋ. ಆಪ್ಷನ್ ಎ, ಗೋ. ಆಪ್ಷನ್ ಬಿ, ವೆಂಟ್. ಆಪ್ಷನ್ ಸಿ, ವಿಲ್ ಗೋ. ಆಪ್ಷನ್ ಡಿ, ಗೋಯಿಂಗ್. ಇಲ್ಲಿ ನಮ್ಮದು ಆನ್ಸರ್ ಬರುತ್ತೆ ವಿಲ್ ಗೋ. ವಿ ವಿಲ್ ಗೋ ಟು ದ ಮಾರ್ಕೆಟ್ ಟುಮಾರೋ. ಬಿಕಾಸ್ ನಾಳೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇದು ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿ ಆಗುತ್ತೆ, ಅದಕ್ಕೆ ವಿಲ್ ಗೋ ಬರುತ್ತೆ. ನೆಕ್ಸ್ಟ್, ಡ್ಯಾಶ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಆಪ್ಷನ್ ಎ, ಹಿ. ಆಪ್ಷನ್ ಬಿ, ಹಿಮ್. ಆಪ್ಷನ್ ಸಿ, ಹೀಸ್. ಆಪ್ಷನ್ ಡಿ, ಹಿಮ್ಸೆಲ್ಫ್. ಇಲ್ಲಿ ನಮ್ಮದು ಆನ್ಸರ್ ಇದೆ ಹಿ. ಬಿಕಾಸ್ ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಆಗುತ್ತೆ. ಹಿ ನಮ್ಮದು ಸಬ್ಜೆಕ್ಟ್ ಇದೆ, ಅದರ ಮುಂದೆ ನಾವು ಈಸ್ ಬಳಸ್ತೀವಿ, ಅದಕ್ಕೋಸ್ಕರ ಇಲ್ಲಿ ನಮ್ಮದು ಆನ್ಸರ್ ಇದೆ ಹಿ. ನೆಕ್ಸ್ಟ್, ಐ ಹ್ಯಾವ್ ಡ್ಯಾಶ್ ಬುಕ್ಸ್. ಆಪ್ಷನ್ ಎ, ಮಚ್. ಆಪ್ಷನ್ ಬಿ, ಮೆನಿ. ಆಪ್ಷನ್ ಸಿ, ಎನಿ. ಆಪ್ಷನ್ ಡಿ, ಲಿಟಲ್. ಇಲ್ಲಿ ಆನ್ಸರ್ ಆಗಿರುತ್ತೆ ಮೆನಿ. ಐ ಹ್ಯಾವ್ ಮೆನಿ ಬುಕ್ಸ್. Next one, she can dash English well. Option A, speaks. Option B, speaking. Option C, speak. Option D, spoke. ಇಲ್ಲಿ ಆನ್ಸರ್ ಇದೆ ಸ್ಪೀಕ್. ಶಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ವೆರಿ ವೆಲ್. ಮಾಡಲ್ಸ್ನಲ್ಲಿ ಕ್ಯಾನ್, ಇಲ್ಲಿ ನೋಡಿ ಕ್ಯಾನ್ ಮಾಡಲ್ ವರ್ಬ್ ಇದೆ, ಅದರ ಮುಂದೆ ವಿ ಒನ್ನೇ ಬಳಸ್ತೀವಿ, ಅದಕ್ಕೆ ಸ್ಪೀಕ್. The sun dash in the east. Option A, rise. Option B, rises. Option C, rising. Option D, rose. ಇಲ್ಲಿ ಆನ್ಸರ್ ಇದೆ rises. The sun rises in the east. ಬಿಕಾಸ್ ಸನ್ ಒಂದು ನೇಮ್ ಇದೆ, ರೈಟ್? ಅದಕ್ಕೋಸ್ಕರ ಸಿಂಗುಲರ್ ಇದೆ, ಅದಕ್ಕೋಸ್ಕರ ನಾವು ವರ್ಬಿಗೆ ಎಸ್ ಯೂಸ್ ಮಾಡಿದ್ದೀವಿ. ರೈಸ್ ಪ್ಲಸ್ ಎಸ್, ರೈಸಸ್. ಆನ್ಸರ್ ಇಲ್ಲಿ ಎಸ್ ಆಗಿರುತ್ತೆ. ಬಿಕಾಸ್ ಥರ್ಡ್ ಪರ್ಸನ್ ಸಿಂಗ್ಯುಲರಿಗೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ವರ್ಬ್ ಒನ್ನಿಗೆ ಅಂದರೆ ವರ್ಬಿಂದು ಮೊದಲನೇ ಫಾರ್ಮಿಗೆ ನಾವು ಎಸ್ ಅಥವಾ ಇ ಎಸ್ ಅನ್ನು ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಆರ್ ಯು ಫ್ರಮ್. ಆಪ್ಷನ್ ಎ, ವಾಟ್. ಆಪ್ಷನ್ ಬಿ, ವೇರ್. ಆಪ್ಷನ್ ಸಿ, ವೆನ್. ಆಪ್ಷನ್ ಡಿ, ವೈ. ಆನ್ಸರ್ ಈಸ್ ಬಿ, ವೇರ್ ಆರ್ ಯು ಫ್ರಮ್. Next question, I dash my homework already. Option A, finish. Option B, finished. Option C, have finished. Option D, finishing. Answer is B, I have finished my homework already. Next question, there dash two boys in the room. Option A is. Option B are. Option C was. Option D am. ಇಲ್ಲಿ ಕರೆಕ್ಟ್ ಆನ್ಸರನ್ನು ಚೂಸ್ ಮಾಡಿ. ಆಪ್ಷನ್ ಬಿ ಆಗಿರುತ್ತೆ. ದೇರ್ ಆರ್ ಟು ಬಾಯ್ಸ್ ಇನ್ ದ ರೂಮ್. ಪ್ಲೂರಲ್ ಫಾರ್ಮ್ನಲ್ಲಿ, ಅದಕ್ಕೋಸ್ಕರ ನಾವು ಆರ್ ಯೂಸ್ ಮಾಡ್ತಾ ಇದ್ದೀವಿ ಬಾಯ್ಸ್ಗೆ. ನೆಕ್ಸ್ಟ್ ಕ್ವಶನ್, ಶಿ ಡ್ಯಾಶ್ ಕಾಫಿ ಎವ್ರಿ ಮಾರ್ನಿಂಗ್. ಆಪ್ಷನ್ ಎ, ಡ್ರಿಂಕ್. ಆಪ್ಷನ್ ಬಿ, ಡ್ರಿಂಕ್ಸ್. ಆಪ್ಷನ್ ಸಿ, ಡ್ರ್ಯಾಂಕ್. ಆಪ್ಷನ್ ಡಿ, ಡ್ರಿಂಕಿಂಗ್. ಇಲ್ಲಿ ಆನ್ಸರ್ ಆಗಿರುತ್ತೆ ಡ್ರಿಂಕ್ಸ್. ಆಪ್ಷನ್ ಬಿ, ಡ್ರಿಂಕ್ಸ್. ಬಿಕಾಸ್ ಡ್ರಿಂಕ್ಸ್ ಯಾಕೆ ಯೂಸ್ ಮಾಡಬೇಕು ಅಂದರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಪಾಸಿಟಿವ್ ಆನ್ಸರ್ ಮಾಡಬೇಕಾದ್ರೆ ನಾವು ವರ್ಬಿನ ಮೊದಲನೇ ಫಾರ್ಮಿಗೆ ವರ್ಬ್ ಒನ್ನಿಗೆ ನಾವು ಎಸ್ ಅಥವಾ ಇ ಎಸ್ ಅನ್ನು ಆ್ಯಡ್ ಮಾಡ್ತೀವಿ. ಇಲ್ಲಿ ಡ್ರಿಂಕಿಗೆ ನಾವು ಎಸ್ ಆ್ಯಡ್ ಮಾಡಿದ್ದೀವಿ, ಅದಕ್ಕೋಸ್ಕರ ಅದು ಡ್ರಿಂಕ್ಸ್ ಆಗಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಪಾಸಿಟಿವ್ ಆನ್ಸರ್ ಮಾಡಬೇಕಾದ್ರೆ ವರ್ಬಿಗೆ ನಾವು ಎಸ್ ಅಥವಾ ಇ ಎಸ್ ಅನ್ನು ಆ್ಯಡ್ ಮಾಡಿ ಮಾತಾಡ್ತೀವಿ. ಸಿ ಡ್ರಿಂಕ್ಸ್ ಕಾಫಿ ಎವ್ರಿ ಮಾರ್ನಿಂಗ್. ಹೇ ಗೈಸ್, ನಿಮಗೆ
ಇಂಗ್ಲೀಷನ್ನು ಸುಲಭವಾಗಿ ಕಲಿಯಬೇಕು ಅಂದರೆ ನಾವು ನಿಮಗೋಸ್ಕರ ಒಂದು ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಸನ್ನು ತೆಗೆದುಕೊಂಡು ಬಂದಿದ್ದೇವೆ. ಈ ನಮ್ಮ ಕ್ಲಾಸಿನಲ್ಲಿ ನಿಮಗೆ ರೀಡಿಂಗ್, ರೈಟಿಂಗ್ ಮತ್ತು ಸ್ಪೀಕಿಂಗ್ ಕಂಪ್ಲೀಟ್ಲಿ ನಾವು ನಿಮಗೆ ಯಾವ ರೀತಿ ಇಂಗ್ಲೀಷಲ್ಲಿ ಮಾತಾಡಬೇಕು, ಯಾವ ರೀತಿ ಬರಿಬೇಕು, ಓದಬೇಕು ಎಲ್ಲನೇ ಹೇಳ್ಕೊಡ್ತಾ ಇದ್ದೀವಿ. ನಮ್ಮ ಕ್ಲಾಸಿಗೆ ನೀವು ಜಾಯ್ನ್ ಆಗಲಿಕ್ಕೆ ಈ ಒಂದು ನಂಬರ್ ಮೇಲೆ ವಾಟ್ಸಪ್ ಮೇಲೆ ಕಾಲ್ ಮಾಡಿ ಅಥವಾ ಡೈರೆಕ್ಟಾಗಿ ವಾಟ್ಸಪ್ ಮೇಲೆ ಚಾಟ್ ಮಾಡಿ ಅಥವಾ ಡೈರೆಕ್ಟಾಗಿ ನಮಗೆ ಕಾಲ್ ಮಾಡಿ ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಈಗಲೇ ಜಾಯ್ನ್ ಆಗಿ. ಥ್ಯಾಂಕ್ ಯು. Hey guys, thank you for watching this video. If you like this video, please subscribe to the channel and press the bell icon to get all the notification of my upcoming videos. That's all in this video. Let's catch you next video. Till then, take care. Thank you.